ತುಂಬ ಜನಕ್ಕೆ ಡೌಟ್ ಏನಂದರೆ ಮೊಬೈಲ್ ಚಿಕ್ಕದಿದೆ, ನಾವು ಹೇಗೆ ಟ್ರೇಸ್ ಮಾಡಬೇಕು ಅಂತ. ಸೊ ನಾನು ನಿಮ್ಗೆ ಇವತ್ತು ವಿಡಿಯೋದಲ್ಲೇ ತೋರಿಸ್ತೇನೆ ಹೇಗೆ ಟ್ರೇಸ್ ಮಾಡೋದು ಅಂತ. ಸೊ ಫಸ್ಟಿಗೆ ಪೇಪರ್ ಕಾಪಿ ಆ್ಯಪ್ ಬರುತ್ತಲ್ಲ, ಪೇಪರ್ ಕಾಪಿ ಆ್ಯಪ್ ಅದನ್ನು ಇಲ್ಲುಂಟು. ಪೇಪರ್ ಕಾಪಿ ಆ್ಯಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವುದು ಫೋಟೋ ಬೇಕು ಅದನ್ನು ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಹೀಗೆ ತೆಗೆದ್ರೆ ಅಂದರೆ ನೋಡಿ, ಈ ರೀತಿ ತೆಗೆದ್ರೆ ನಮ್ಮದು ಫೋಟೋ ಚಿಕ್ಕದು ಬರುತ್ತೆ. ಈ ರೀತಿ ಅದಕ್ಕೆ ಏನು ಮಾಡಬೇಕಂದ್ರೆ ಫೋಟೋವನ್ನು ರೊಟೇಟ್ ಮಾಡಬೇಕು, ಈ ರೀತಿ ಅಡ್ಡ, ಆಯಿತಾ. ಅಡ್ಡ ಮಾಡಿ ಏನು ಮಾಡಬೇಕು, ಫಸ್ಟಿಗೆ ನೋಡಿ ಮೊಬೈಲ್ ನಾವು ಹಿಡಿಯೋದು ಹೀಗೆ, ಇಲ್ಲಿ ಕ್ಯಾಮರಾ ಇದೆ. ಸೊ ಈ ರೀತಿ ನಾವು ಹಿಡಿಯೋದು ಮೊಬೈಲ್, ಆಯಿತಾ, ಈ ರೀತಿ. ಬಟ್ ನಾನು ಹಿಡಿಯೋದು ಈಗ ಉಲ್ಟ, ಅಡ್ಡ, ಆಯಿತಾ. ಸೊ ಈಗ ಏನು ಮಾಡಬೇಕು, ಇದನ್ನು ಫೋಟೋ ತಗೊಂಡು ಬಂದ್ರಲ್ಲ, ಫಸ್ಟಿಗೆ ನಾವು ಹಾಫ್ ಫೋಟೋವನ್ನು ಝೂಮ್ ಮಾಡುವ. ಹೀಗೆ ಎಷ್ಟು ಬೇಕು ಅಷ್ಟೇ ಝೂಮ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ, ಝೂಮ್ ಮಾಡಿ, ಆಯಿತಾ. ಅಂದರೆ ಚಿಕ್ಕದು ಮಾಡಿದ್ರೇ ಬೆಟರ್, ತುಂಬ ದೊಡ್ಡದು ಬೇಕಾಗಿಲ್ಲ. ಯಾಕಂದರೆ ನಾವು ಬ್ಲೌಸಿಗೆಲ್ಲ ಮಾಡುವಾಗ ತುಂಬ ದೊಡ್ಡದೇನು ಮಾಡಲ್ಲ, ಚಿಕ್ಕದೇ ಮಾಡೋದು. ಇಷ್ಟು ಆಫ್ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡು ಇಲ್ಲಿ ಲಾಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಹೋಗೋದಿಲ್ಲ. ಈಗ ನಾನು ಇದನ್ನು ನಿಮ್ಮ ಎದುರುಗಡೆನೇ ಕಾಪಿ ತೆಗಿದ್ದೇನೆ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಹೇಗೆ ಮಾಡೋದು, ನಮ್ಮ ಮೊಬೈಲ್ ಚಿಕ್ಕದು ಅಂತ. ಸೊ ಮೊಬೈಲ್ ಚಿಕ್ಕದಾದರೂ ನಾವು ಬ್ಲೌಸಿಗೆ ಮಾಡೋದು ಚಿಕ್ಕ ಡಿಸೈನ್, ತುಂಬ ದೊಡ್ಡ ಡಿಸೈನ್ ಏನು ಮಾಡಲ್ಲ. ಸೊ ನೋಡಿ, ನಾನೀಗ ಬಟರ್ ಪೇಪರನ್ನು ಕಾಪಿ ತೆಗೆದು ನಿಮಗೆ ತೋರಿಸ್ತೇನೆ. ಇಷ್ಟು ಡಿಸೈನ್ ಕಾಪಿ ತೆಗೆದು ನಾನು ನಿಮಗೆ ತೋರಿಸ್ತೇನೆ ಈ ಬಟರ್ ಪೇಪರ್ ಮೇಲೆ. ಈ ರೀತಿ ಫುಲ್ಲು ಕಾಪಿ ತಗೊಳ್ತಾ ಬನ್ನಿ ನೀವು. ನೋಡಿ, ಇಷ್ಟ ಆಯಿತಾ. ಇಷ್ಟಾಗಿ ಬೇಕಾದರೆ ಇಲ್ಲಿ ಕೂಡ ಲೀಫ್ ಇದ್ದೊಂದು ತಗೊಳ್ಳಿ. ಬೇಕಾದರೆ ಇಲ್ಲಿ ಲೀಫ್ ಇದು ಹೇಗೂ ಇದೆ, ಇದನ್ನೇ ಒಂದು ಕಟ್ ತಗೊಳ್ಳಿ. ಹೀಗೆ ಜಸ್ಟ್ ಇಷ್ಟ ಆಯಿತಾ. ಇಷ್ಟ ಆಯ್ತಲ್ಲ. ಇನ್ನೇನು ಮಾಡಬೇಕು, ಇಲ್ಲಿ ಲಾಕ್ ಬಟನ್ ಪ್ರೆಸ್ ಮಾಡೋದು ಹೇಗೆ, ಇದು ವಾಲ್ಯೂಮ್ ಬಟನ್ ಇದೆಯಲ್ಲ, ಅದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ, ಆಯಿತಾ. ಮತ್ತು ಸೈಜನ್ನು ಏನು ಚೇಂಜಸ್ ಮಾಡಲಿಕ್ಕೆ ಹೋಗಬೇಡಿ ನೀವು, ಅಷ್ಟೇ. ಜಸ್ಟ್ ಲಾಕ್ ಬಟನ್ ಪ್ರೆಸ್ ಮಾಡಿ ಅನ್ಲಾಕ್ ಮಾಡಿ, ಸೈಜ್ ಏನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮೇಲೆ ತಗೊಂಡು ಬನ್ನಿ, ಎಲ್ಲಿವರೆಗೆ ಆಗಿದೆ ನಮ್ಮದು ನೋಡಿಕೊಂಡು ಅಲ್ಲಿವರೆಗೆ ತಗೊಂಡು ಬನ್ನಿ. ರಿಟರ್ನ್ ಲಾಕ್ ಬಟನ್ ಮತ್ತೆ ಏನು ಪ್ರೆಸ್ ಮಾಡಲಿಕ್ಕಿಲ್ಲ. ಒಂದು ವೇಳೆ ಪ್ರೆಸ್ ಆಯಿತು ಅಂದರೆ ನಿಮ್ಮದು ಸೈಜ್ ಆಚೆ ಈಚೆ ಆಗ್ತದೆ ಡಿಸೈನ್ ಇದು. ಸೊ ಹಾಗಾಗಿ ಏನು ಇದು ಮಾಡಲಿಕ್ಕೆ ಹೋಗಬೇಡಿ. ಸೊ ಈಗ ನಾನು ರಿಪೀಟ್ ಇಲ್ಲೇ ನೋಡಿ, ನಿಮ್ಮ ಎದುರುಗಡೆನೇ ನಾನು ತೆಗಿತೇನೆ ನೋಡಿ. ಇಲ್ಲಿ ಬಟ್ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ನಾವು ಎಲ್ಲಿ ಟ್ರೇಸಿಂಗ್ ಮಾಡಿದ್ದೇವೆ ಅಲ್ಲಿಗೇ ಡಿಸೈನನ್ನು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡಬೇಕು. ಯಾಕಂದ್ರೆ ನಮಗೆ ಕರೆಕ್ಟ್ ನೆಕ್ಸ್ಟ್ ಡಿಸೈನ್ ಟ್ರೇಸ್ ಮಾಡಬೇಕಲ್ಲ. ಸೊ ಮೊಬೈಲನ್ನು ಶೀಟನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ, ಈ ರೀತಿ ಅಡ್ಜಸ್ಟ್ ಮಾಡಿ, ಆಯಿತಾ. ಈ ರೀತಿ ನೋಡಿ, ಈ ರೀತಿ ಅಡ್ಜಸ್ಟ್ ಆಯಿತು ನಂದೀಗ. ಸೊ ಈಗ ನಾನು ರಿಪೀಟ್ ಟ್ರೇಸ್ ಮಾಡ್ತೇನೆ. ಈಸಿ ಮೆಥಡ್ ಇದೆ, ಅದು ಕರೆಕ್ಟ್ ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ಈಸಿ ಮೆಥಡಲ್ಲಿ ಸಿಗುತ್ತೆ. ಬಟ್ ನಮಗೆ ಅಂದರೆ ಒಂದು ವರ್ಕ್ ಮಾಡೋದ್ರಲ್ಲಿ ಪೇಷನ್ಸ್ ಬೇಕು. ಅಂದರೆ ನಾವು ನೀಟ್ ವರ್ಕ್ ಮಾಡಬೇಕು, ಟ್ರೇಸಿಂಗ್ ಹೇಗೆ ಮಾಡಬೇಕು ಅದು ಸ್ವಲ್ಪ ನಾವು ಥಿಂಕ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ, ಈ ರೀತಿ ಟ್ರೇಸ್ ಮಾಡಿದ್ದಾರೆ ಅಂತ. ಅಂದರೆ ನಮ್ಮ ಮೊಬೈಲ್ ಚಿಕ್ಕದಾದರೂ ನಮಗೆ ಟ್ರೇಸ್ ದೊಡ್ಡದೇ ಮಾಡಲಿಕ್ಕಾಗತ್ತೆ, ಏನು ತುಂಬ ಚಿಕ್ಕದು ಮಾಡಬೇಕು ಅಂತ ಇಲ್ಲ. ನೋಡಿ, ಈಗ ನನ್ನ ಮೊಬೈಲಲ್ಲಿ ಕೂಡ ನಾನು ಅಂದರೆ ಈಗದು ಲೇಟೆಸ್ಟ್ ಬರುವ ಮೊಬೈಲಲ್ಲಿ ತುಂಬ ಸಣ್ಣ ಡಿಸ್ಪ್ಲೇ ಬರೋದಿಲ್ಲ. ಈಗ ಎಷ್ಟು ಕಡಿಮೆ ಅಮೌಂಟ್ ಇದು ಮೊಬೈಲ್ ಆದರೂ ತುಂಬ ಏನು ಚಿಕ್ಕ ಡಿಸ್ಪ್ಲೇ ಬರಲ್ಲ. ಆ ಡಿಸ್ಪ್ಲೇ ಬರೋದು ಮತ್ತು ಕೀಪ್ಯಾಡ್ ಮೊಬೈಲಲ್ಲಿ. ಈಗ ಕೀಪ್ಯಾಡ್ ಮೊಬೈಲ್ ಯಾರು ಯೂಸ್ ಮಾಡ್ತಾರೆ, ಎಲ್ಲರ ಹತ್ರನೂ ಟಚ್ ಮೊಬೈಲೇ ಇರೋದಲ್ವಾ. ಸೊ ಈ ರೀತಿ ಸ್ವಲ್ಪ
ಅಡ್ಜಸ್ಟ್ ಮಾಡಿಕೊಂಡು ಟ್ರೇಸ್ ಮಾಡಬೇಕು ನೋಡಿ. ಈ ರೀತಿ ಎಲ್ಲ ಸ್ವಲ್ಪ ಆದರೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಟ್ರೇಸ್ ಮಾಡಿ, ಸ್ವಲ್ಪ ಜಾಗ್ರತೆಯಲ್ಲಿ ಟ್ರೇಸ್ ಮಾಡಿ. ದೊಡ್ಡದು ಬೇಕಾದ್ರೂ ಟ್ರೇಸ್ ಮಾಡ್ಬೋದು, ನಾನು ನಿಮಗೆ ತೋರಿಸ್ತೇನೆ. ನಂದು ಇಷ್ಟು ಚಿಕ್ಕ ಡಿಸ್ಪ್ಲೇಯಲ್ಲಿ, ನನ್ನ ಹತ್ರ ಟ್ಯಾಬ್ ಇದೆ ಬಟ್ ನಾನು ಟ್ಯಾಬಲ್ಲಿ ಮಾಡಲಿಲ್ಲ ಇವತ್ತು. ನೋಡಿ ಇಷ್ಟು ಚಿಕ್ಕ ಡಿಸ್ಪ್ಲೇ ಇದ್ದರೂ ನಾವು ಯಾವ ರೀತಿ ಡಿಸೈನನ್ನು ಟ್ರೇಸ್ ಮಾಡ್ಬೋದು ಅಂತ. ಲೈನ್ಸ್ ಮತ್ತೆ ಬೇಕಾದ್ರೆ ನಾವು ಕೈಯಲ್ಲಿ ಬೇಕಾದ್ರೂ ಡಿಸೈನ್ ಮಾಡುವಾಗ ಮಾಡ್ಕೊಳ್ಬೋದು. ಕಷ್ಟ ಆಗೋದಾದರೆ ಈಗಲೇ ಲೈನ್ಸ್ ಎಲ್ಲ ಮಾಡಿ. ಆಯಿತಾ, ಇದು ಸೆಕೆಂಡ್ ಆಯಿತು. ಈಗ ನನಗಿಲ್ಲಿ ಥರ್ಡ್ ಮಾಡಬೇಕು ನೋಡಿ. ಖಾಲಿ ಜಸ್ಟ್ ವಾಲ್ಯೂಮ್ ಬಟನ್ ಮಾತ್ರ ಪ್ರೆಸ್ ಮಾಡಿ ಮೇಲೆ ಮಾಡಿ. ಇಲ್ಲಿ ಡಿಸೈನ್ ಮಾಡಿದೆ, ಸೊ ಹಾಗಾಗಿ ಇಲ್ಲಿ ಲಾಕ್ ಮಾಡಿ. ಆಯಿತಾ, ಆಚೆ ಈಚೆ ಹೋಗ್ತಿದೆ, ಲಾಕ್ ಮಾಡಿ. ರಿಪೀಟ್ ಇದು ಮಾಡಿ ನೋಡಿ. ಇಲ್ಲಿ ಎಲ್ಲಿ ನೀವು ಸ್ಟಾಪ್ ಮಾಡಿದ್ರಿ ಅಲ್ಲಿಗೆ ತಂದರೆ ಆಯಿತು ರಿಟರ್ನ್. ಇದೇ ರೀತಿ ಅಡ್ಜಸ್ಟ್ ಮಾಡಿಕೊಂಡು, ಗೊತ್ತಾಯ್ತಲ್ಲ ನಿಮಗೆ ನಾನು ಹೇಗೆ ಮಾಡಿದ್ದೇನೆ ಅಂತ. ಈಗ ನಂದಂದ್ರೆ ಇಲ್ಲಿ ಡಿಸೈನ್ ಇದೆ, ಸೊ ಇದರ ಮೇಲ್ಗಡೆ ಟ್ರೇಸ್ ಮಾಡಲಿಕ್ಕೆ ಆಗಲ್ಲ, ನಾನು ರಿಪೀಟ್ ಬೇರೆಯೇ ಟ್ರೇಸ್ ಮಾಡಬೇಕು. ಬಟ್ ಮೆಥಡ್ ಎಲ್ಲ ಸೇಮ್, ಸ್ವಲ್ಪ ಕೆಳಗಡೆ ಬಂದು ಟ್ರೇಸ್ ಮಾಡಬೇಕು. ರಿಟರ್ನ್ ನೀವು ಇಲ್ಲಿ ಲಾಕ್ ಬಟನ್ ಪ್ರೆಸ್ ಮಾಡಿದರೆ ರಿಟರ್ನ್ ಇಲ್ಲಿ ಎಂಡ್ ಲೈನ್ ಬೇಕಾದರೂ ರಿಟರ್ನ್ ಲಾಕ್ ಮಾಡೋದು ಮರಿಬೇಡಿ. ಸೊ ಇಷ್ಟೇ ಟ್ರೇಸಿಂಗ್ ನೋಡಿ. ನಾನು ಅಷ್ಟು ಚಿಕ್ಕ ಟ್ರೇಸ್ ಮಾಡಿ ಕೂಡ ಎಷ್ಟು ದೊಡ್ಡದಾಗಿದೆ ವರ್ಕ್ ನೋಡಿ, ಎಷ್ಟು ನೀಟ್ ಬಂದಿದೆ. ಸೊ ಅಷ್ಟೇ, ಜಾಸ್ತಿ ಕನ್ಫ್ಯೂಷನ್ ಇಲ್ಲ ಅಷ್ಟೇ. ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಆಯಿತು. ಡಿಸ್ಪ್ಲೇ ಮೊಬೈಲನ್ನು ರೊಟೇಟ್ ಮಾಡಿಕೊಂಡೆ ನಾವು ಯಾವಾಗಲೂ ಟ್ರೇಸ್ ಮಾಡೋದು. ಓಕೆ.